ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ತುಂಬ ದಿನಗಳ ನಂತರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕಾರಣಾಂತರಗಳಿಂದ ಇಷ್ಟು ದಿನ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಈಗ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬೇಗನೆ ಮಾಡುವಂಥ ರೆಸಿಪಿ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ವೀಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನಮ್ಮ ವೀಡಿಯೋಸ್ಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲಿಗೆ ಒಂದು ಮಿಕ್ಸಿಗೆ 2 ಸ್ಪೂನಷ್ಟು ಉರಿಗಡ್ಲೆನ ಸೇರಿಸ್ಕೊಳ್ಳೋಣ. ಅದಾದ ನಂತರ ಒಂದೇ ಒಂದು ಹಸಿ ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ಡ್ರೈ ಆಗಿಯೇ, ನೀರೇನು ಹಾಕೋದು ಬೇಡ. ನೋಡಿ ಹೀಗೆ. ಸೊ ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಈ ಕಪ್ಪಲ್ಲಿ ಅಕ್ಕಿ ಹಿಟ್ಟು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ರುಬ್ಬಿಟ್ಟಿರುವಂತಹ ಕಡಲೆ ಹಿಟ್ಟು ಅದನ್ನು ಸಹ ಸೇರಿಸ್ತಾ ಇದ್ದೇನೆ. ಅದಾದ ನಂತರ ವೆಜಿಟೇಬಲ್ಸ್ ನೋಡಿ, 1 ಕಪ್ಪಷ್ಟು ಕ್ಯಾರೆಟ್ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಸಬ್ಬಕ್ಕಿ ಸೊಪ್ಪು, ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ ನೋಡಿ, ಇದು 1 ಈರುಳ್ಳಿ ಅಳತೆಯಲ್ಲಿದೆ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕರಿಬೇವು ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರಬೇಕು, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಯಲ್ಲಿ. ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಹಾಕಿದ ಮೇಲೆ ಮೆಲ್ಲಗೆ ನೋಡಿ ಹೀಗೆ ಒಂದೊಂದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕೋದು ಬೇಡ. ಈಗ ಮೊದಲು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೀರು ಸ್ವಲ್ಪ ನಾನು ಬಿಸಿ ಮಾಡಿಟ್ಟಿದ್ದೇನೆ, ಅದನ್ನೇ ನಾನು ಹಾಕ್ತಾಯಿದ್ದೀನಿ. ತಣ್ಣೀರು ಹಾಕಬೇಡಿ. ಬಿಸಿನೀರು ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಹಿಡಿಯುತ್ತೆ. ಹಾಗೆ ನಾವು ತಟ್ಟಬೇಕಾದ್ರೆ ಅದು ಬಿಟ್ಕೊಳ್ಳೋದಿಲ್ಲ. ಆದ್ದರಿಂದ ಕಲಿಸ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇದು. ನಾವು ಹಿಟ್ಟನ್ನು ಹೇಗೆ ಕಲಿಸ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ರೊಟ್ಟಿ ಹೇಗೆ ಯಾವ ರೀತಿ ಸಾಫ್ಟಾಗಿ ಬರುತ್ತೆ ಅಂತ. ಸೊ ಆದ್ದರಿಂದ ಅರ್ಜೆಂಟ್ ಮಾಡಿಬಿಡಿ. ಚೆನ್ನಾಗಿ ಈಗ ನಿಧಾನವಾಗಿ ನೋಡಿ, ಈ ರೀತಿ ಇರಬೇಕು, ಈ ಥರ ಇರಬೇಕು. ಹಾಗೆ ನೀವು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಹಿಟ್ಟನ್ನು ಕಲಿಸಿದ ಮೇಲೆ ಅದನ್ನು ನೆನೆಸಿಡೋದು ಬೇಕಾಗಿಲ್ಲ. ಸೊ ಈಗ ಬಟರ್ ಪೇಪರನ್ನು ತಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ನಾನಿಲ್ಲಿ ಸವರ್ತಾ ಇದ್ದೀನಿ ಬಟರ್ ಪೇಪರ್ಗೆ. ನೋಡಿ, ಹೀಗೆ ಚೆನ್ನಾಗಿ ಸ್ವಲ್ಪ ಸವರ್ಕೊಳ್ಳೋದ್ರಿಂದ ಅದು ಅಂಟ್ಕೊಳ್ಳೋದಿಲ್ಲ. ಸೊ ಈಸಿಯಾಗಿ ತೆಗಿಬೋದು. ಆದ್ದರಿಂದ ನೋಡಿ, ನಮಗೆ ಎಷ್ಟು ಬೇಕು, ಯಾವ ಸೈಜಲ್ಲಿ ಬೇಕು ನೋಡಿ, ಈ ಸೈಜಲ್ಲಿ ಹಿಟ್ಟನ್ನ ಸಪ್ರೇಟಾಗಿ ತಗೊಳ್ಳೋದು. ಚೆನ್ನಾಗಿರೋ ಉಂಡೆ ಮಾಡ್ಕೊಳ್ಬೇಕು. ಹೀಗೆ ಚೆನ್ನಾಗಿ ಉಂಡೆ ಮಾಡ್ಕೊಂಡ್ಮೇಲೆ ಈಗ ನಿಧಾನವಾಗಿ ತಟ್ಟಬೇಕು. ನೋಡಿ, ಹೀಗೆ ನಿಧಾನವಾಗಿ ಸ್ಟಾರ್ಟಿಂಗ್ ಈಗ ನಿಧಾನವಾಗಿ ತಟ್ಟಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಫಾಸ್ಟಾಗಿ ತಟ್ಕೊಂಡ್ರೂ ಸರಿ ಹೋಗುತ್ತೆ. ನೋಡಿ, ಒಂದು 2-3 ರೊಟ್ಟಿ ಮಾಡೋಷ್ಟರಲ್ಲಿ ನಿಮಗೆ ಆ ಬ್ಯಾಲೆನ್ಸ್ ಬಂದುಬಿಡುತ್ತೆ. ನೀವು ಸಹ ಎಕ್ಸ್ಪರ್ಟ್ ಆಗಿಬಿಡ್ತೀರ. ನೋಡಿ, ಈ ರೀತಿ ತಟ್ಕೊಂಡೇ ಹೋಗ್ತಾ ಇರಬೇಕು. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ರೊಟ್ಟಿಯನ್ನು ನೋಡಿ ನೀವು ಹೇಗೆ ಬೇಕಾದರೂ ತಟ್ಕೊಳ್ಬೋದು. ಇಟ್ಸ್ ವೆರಿ ಈಸಿ, ತುಂಬ ಈಸಿ. ನೋಡೋಕ್ಕೆ ಕಷ್ಟ ಅನಿಸುತ್ತೆ, ಬಟ್ ತುಂಬಾ ಈಸಿ. ನೋಡಿ, ಈಗ ಯೋಚನೆ ಅಲ್ವಾ? ನೋಡಿ ಹೇಗೆ ಪೇಪರ್ನ ಹೀಗೆ ಪೇಪರ್ ಸಮೇತ ನಾವು
ತವಾಗೆ ಹಾಕಬೇಕು ರೊಟ್ಟಿನ. ನೋಡಿ ಸ್ವಲ್ಪ ಫ್ರೈ ಆದಮೇಲೆ ನಾವೀಗೆ ತೆಕ್ಕೊಂಡ್ರೆ ನೋಡಿ ಬಂದುಬಿಡುತ್ತೆ. ಪೇಪರ್ನ ಈಸಿಯಾಗಿ ಹೀಗೆ ತೆಗಿಬೋದು. ನೋಡಿ ಎಷ್ಟು ತೆಳ್ಳಗೆ ಬೇಕಾದ್ರೂ ನಾವು ತೆಳ್ಳಗೆ ತಟ್ಕೊಳ್ಬೋದು. ನೋಡಿ ಈಸಿಯಾಗಿ ಹೀಗೆ ನಾವು ತವಾಗೆ ಹಾಕ್ಕೊಳ್ಬೋದು. ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನಾವು ಯೂಶ್ವಲಿ ಚಪಾತಿ ಮಾಡಬೇಕಾದ್ರೆ, ದೋಸೆ ಮಾಡಬೇಕಾದ್ರೆ ಅದು ಬೇಗನೆ ಫ್ರೈ ಆಗಿಬಿಡುತ್ತೆ ತವ ಮೇಲೆ ಹಾಕಿದ ಕೂಡಲೇ. ಬಟ್ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಆಗುತ್ತೆ, ಯಾಕಂದರೆ ಚೆನ್ನಾಗಿ ಅದು ಬೇಯಬೇಕು. ಈಗ ನೋಡಿ ಪರ್ಫೆಕ್ಟಾಗಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನೋಡಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಒಳ್ಳೆ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ, ಕ್ಯಾರೆಟು ಮತ್ತು ಸಬ್ಬಕ್ಕಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಗಮ್ ಅಂತ ಪರಿಮಳ ಇರುತ್ತೆ. ಇದಕ್ಕೊಂದು ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡು ಕಾಂಬಿನೇಷನ್ಗೆ ಸಕ್ಕತ್ತಾಗಿರುತ್ತೆ. ಸೊ ನೋಡಿದ್ರಲ್ಲ, ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಮಾಡಿ ಸೂಪರ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ. ಹಾಗೆ ಎಲ್ಲರೂ ಸಹ ಯಾವಾಗಲೂ ಖುಷಿಯಾಗಿ ಇರಿ.